ಫ್ರಿಜ್ಜಲ್ಲಿ ಪಪ್ಪಾಯ ಇತ್ತು, ಈಚೆ ತೆಗೆದೆ. ಅದಕ್ಕೆ ನೀವೇನು ಮಾಡ್ತೀರಾ ಅಲ್ವಾ ನನಗೂ ಗೊತ್ತಿಲ್ಲ, ತೆಗೆದಿಟ್ಟೆ ಅಷ್ಟೆ. ಅದಾದಮೇಲೆ ಬಟಾಣಿ ಇತ್ತು, ಮೆಂತ್ಯ ಇತ್ತು. ಬಟಾಣಿ ಮೆಂತ್ಯ ಹಾಕಿ ರೈಸ್ ಬಾತ್ ಮಾಡಿದೆ. ಟೇಸ್ಟ್ ಹೆಂಗಿದೆಯೋ ಗೊತ್ತಿಲ್ಲ, ಮಾಡಿದೆ. ಅದಾದಮೇಲೆ 4 ವಿಸಿಲು ಕಾಳು ಹಾಕಿ ಹಾರ್ಸ್ ಗ್ರಾಮ್ ಇತ್ತು, 4 ವಿಸಿಲ್ ಹಾಕಿದೆ, ಕೈ ಸುಟ್ಕೊಂಡೆ. ನಿದ್ದೆ ಕಣ್ಣಲ್ಲಿ ಏನೇನೋ ಮಾಡ್ತಿದ್ದೀನಿ, ನನಗೆ ಗೊತ್ತಾಗ್ತಿಲ್ಲ. ಬೆಳಿಗ್ಗೆ ಎದ್ದೋಳೋ ಹುಡುಗಿನೇ ಅಲ್ಲ ನಾನು, ಬಿಕಾಸ್ US ಗೆ ಕೆಲಸ ಮಾಡಿ ಎಲ್ಲ ನೈಟ್ ಶಿಫ್ಟು, ಗೊತ್ತಲ್ಲ. ಅದಾದಮೇಲೆ 2 ಮಕ್ಕಳು, ಇವಾಗ 2ನೇ ಮಗು, ರಾತ್ರಿ ಎಲ್ಲ ನಿದ್ದೆ ಕೊಡಲ್ಲ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಗಂಡ ತುಂಬ ಒಳ್ಳೆಯವನಾಗಿಬಿಟ್ಟಿದ್ದಾನೆ. ಅವನಿಗೆ ಶಿಫ್ಟ್ ಚೇಂಜ್ ಆಗಿ 2-3 ತಿಂಗಳಾಯಿತು. ಒಂದಿನಕ್ಕೂ ಎದ್ದು ನಂಗೆ ಟಿಫನ್ ಮಾಡಿಕೊಡು ಅಂತ ಕೇಳ್ದವನಲ್ಲ ಪಾಪ. ಏನಿದ್ರೆ ಅದು ಹಾಕ್ಕೊಂಡು ಹೋಗ್ತಾನೆ, ಇಲ್ಲಾಂದರೆ ಹೋಟ್ಲಲ್ಲಿ ತಿಂತಾನೆ. ನನಗೆ ಬೇಜಾರಾಗಿ ನಮ್ಮ ಅಮ್ಮನೂ ಸರಿ ಮಕ್ಕಕ್ಕೆ ಹೋಗಿದ್ರು, ಗಂಡಂಗೆ ಒಂದು ಇದು ಮಾಡ್ಕೊಡೋಕ್ಕಾಗಲ್ವಾ ಟಿಫನ್ನು ಅಂತ. ಬೆಳಿಗ್ಗೆನೇ ಎದ್ದು ಏನು ಮಾಡೋದು, ರಾತ್ರಿ ಎಲ್ಲ ಮಕ್ಕಳು ನಿದ್ದೆ ಕೊಡಲ್ಲ. ಬಟ್ ಆದ್ರೂ ನಾನು ಸ್ವಲ್ಪ ಒಳ್ಳೆಯವಳಾಗೋಣ ಅಂತ ಎದ್ದು ಇದನ್ನೆಲ್ಲ ಮಾಡಿದೆ. 45 ಮಿನಿಟ್ಸ್ ಆಯಿತು ಇದೆಲ್ಲ ಮಾಡೋಕ್ಕೆ. 6 o'clock ಗೆದ್ದೆ, 6:45ಗೆಲ್ಲ ರೆಡಿ ಆಯಿತು. ಈ ವಿಡಿಯೋನ ನಿಮ್ಗೇನು ಯೂಸ್ ಆಗುತ್ತೋ ಗೊತ್ತಿಲ್ಲ, ಬಟ್ ಸ್ವಲ್ಪ ನನಗೂ ಪ್ರೋತ್ಸಾಹ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಲೈಕ್ ಮಾಡಿ ಮರಿಬೇಡಿ. ನನ್ನ ಗಂಡನಿಗೆ ಪ್ಯಾಕ್ ಮಾಡಿದೆ. ಪ್ಯಾಕ್ ಮಾಡಿ ಹೋಗೋಷ್ಟೊತ್ತು ನನ್ನ ಮಕ್ಕಳು ಇನ್ನೂ ಚೆನ್ನಾಗಿ ಹಿಂಗೆ ಮಲಗ್ತಿದ್ರು. ಅವ್ರನ್ನ ನೋಡಿ ನನಗೂ ಮತ್ತೆ ನಿದ್ದೆ ಬಂತು, ಮಲ್ಕೊಳ್ಳೋಣ ಅಂತ ಬಂದೆ. ಮೆಟರ್ನಿಟಿ ಅಲ್ವಾ, ಇನ್ನೂ ಮಾಡೋಕ್ಕೇನು ಕೆಲಸ ಇಲ್ಲ. ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.